ಬೆಂಗಳೂರಿನ ಬಸವನಗುಡಿಯಲ್ಲಿ ಗಲಭೆ. ಬಸವನಗುಡಿ ಸುತ್ತಮುತ್ತ ಪೊಲೀಸ್ ಗಸ್ತು. ಈದ್ ಮೆರವಣಿಗೆ ವೇಳೆ ನಡೆದಿದ್ದ ಗಲಭೆ ಸಂಬಂಧ 3 ಎಫ್ಐಆರ್ ದಾಖಲಾಗಿದೆ. ಕೋಮು ಸೌಹಾರ್ದತೆಗೆ ಧಕ್ಕೆ ಆರೋಪದ ಹಿನ್ನೆಲೆ ಪುನೀತ್ ಕೆರೆಹಳ್ಳಿ, ಗೋಪಿಗೌಡ, ವಿನೋದ್ ನಾಯಕ್ ಬಂಧನ ಮಾಡಲಾಗಿದೆ. ಎಸ್ಸಿ ದೌರ್ಜನ್ಯ ತಡೆ ಕಾಯ್ದೆಯಡಿಯಲ್ಲಿ ಕೊಲೆ ಯತ್ನ ಆರೋಪದಲ್ಲಿ ಅನ್ವರ್, ಕಮಾಲ್, ಅಬೂಬಕರ್, ಸಿದ್ದಿಕ್, ಸೈಯದ್ ಬಂಧನಾಗಿದೆ. ರಸ್ತೆ ತಡೆ, ಸಂಚಾರಕ್ಕೆ ಅಡ್ಡಿ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಒಟ್ಟು 3 ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ಮಾಡ್ತಾ ಇದ್ದಾನೆ. ಪೊಲೀಸರಿಂದ ತನಿಖೆ ಚುರುಕಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಗಲಭೆ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಯಾರ ಮೇಲೆಲ್ಲ ಎಫ್ಐಆರ್ ಆಗಿದೆ? ಏನಿದು ಗಲಾಟೆ? ಏನೇನಾಯ್ತು? ವಿವರ ಕೊಡಿ ಅಭಿಷೇಕ್. ಈಗಾಗಲೇ 3 ಜನರಿಂದ ಅಂದ್ರೆ 3 ಎಫ್ಐಆರ್ಗಳನ್ನು ದಾಖಲು ಮಾಡಿ 7 ಜನರನ್ನ ಇಲ್ಲಿ ಬಂಧನ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆದಿದೆ. ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂತದ್ದು ಮತ್ತು ಶತ್ರುತ್ವ ಅಂದ್ರೆ ಕಾಯ್ದೆಯಡಿ ಪುನೀತ್ ಕೆರೆಹಳ್ಳಿ, ಪುನೀತ್ ಗೌಡ, ಗೋಪಿಗೌಡ ಮತ್ತು ವಿನೋದ್ ಕುಮಾರ್ ಅನ್ನುವಂತಹ ವ್ಯಕ್ತಿಗಳನ್ನ ಈಗಾಗಲೇ ಬಂಧನವನ್ನು ಮಾಡಲಾಗಿರುವಂತದ್ದು. ಅದೇ ರೀತಿಯಾಗಿ ಕೊಲೆ ಯತ್ನ ಮತ್ತು SC ದೌರ್ಜನ್ಯ ತಡೆ ಕಾಯ್ದೆ ಅನ್ವಯವಾಗಿ ಅಬೂಬಕರ್ ಅನ್ನುವಂತಹ ವ್ಯಕ್ತಿಗಳು ಸೇರಿ 3 ಜನರನ್ನ ಬಂಧನವನ್ನ ಮಾಡಲಾಗಿರುವಂತದ್ದು. ಅದೇ ರೀತಿಯಾಗಿ ಸಂಚಾರಕ್ಕೆ ಅಡ್ಡಿ ಅಂದ್ರೆ ಸಾರ್ವಜನಿಕರಿಗೆ ಒಂದು ಅಡ್ಡಿಪಡಿಸಿರುವಂತಹ ಒಂದು ಕಾರಣದಿಂದಾಗಿ ಕೂಡ ಮತ್ತೊಂದು ಎಫ್ಐಆರ್ ಅನ್ನ 2 ಗುಂಪುಗಳ ಮೇಲೆ ಹಾಕಿರುವಂತದ್ದು. ಅಂದ್ರೆ ಮೆನ್ಷನ್ ಅನ್ನ ಅಕ್ಯೂಸ್ ಲಿಸ್ಟ್ ಅಲ್ಲಿ ಮೆನ್ಷನ್ ಅನ್ನ ಮಾಡಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿ ಹಾಕಿರುವಂತದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಇದು ಕೋಮು ಸೌಹಾರ್ದತೆ ಮತ್ತು ಕೊಲೆ ಯತ್ನ ಪ್ರಕರಣ ಆಗಿರುವಂತಹ ಕಾರಣದಿಂದಾಗಿ ಸಾಕಷ್ಟು ಒಂದು ಗಂಭೀರತೆಯನ್ನು ಪಡೆದುಕೊಂಡಿದೆ. ಈಗ ನೀವು ನೋಡ್ತಾ ಇರಬಹುದು ಸ್ಥಳದಲ್ಲಿ, ಇದೇ ಒಂದು ಸ್ಥಳದಲ್ಲಿ ನಿನ್ನೆ ರಾತ್ರಿ ಘಟನೆ ನಡೆದಿತ್ತು. ಅಂದ್ರೆ 2 ಗುಂಪುಗಳ ನಡುವೆ ಘಟನೆಗಳು ನಡೆದಿತ್ತು. ಮುಸ್ಲಿಂ ಸಮುದಾಯದ ಯುವಕರು ತಮ್ಮ ಒಂದು ಬಾವುಟವನ್ನ ತೆಗೆದುಕೊಂಡು ಬಂದು ಅಂದ್ರೆ ಹಾರಿಸಿಕೊಂಡು ಬಂದಿರ್ತಾರೆ. ಇದೇ ವೇಳೆ ಪುನೀತ್ ಕೆರೆಹಳ್ಳಿ, ಪುನೀತ್ ಗೌಡ ಅನ್ನುವ ವ್ಯಕ್ತಿಗಳೇನಿದ್ದಾರೆ ಅವರು ಕೇಸರಿ ಬಾವುಟವನ್ನ ಹಿಡಿದು ಜೈ ಶ್ರೀರಾಮ್ ಅಂತ ಹೇಳಿ ಒಂದು ಘೋಷಣೆಯನ್ನು ಕೂಗ್ತಾರೆ. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಜಟಾಪಟಿ ನಡೆಯುತ್ತೆ, ಒಂದಷ್ಟು ಮಾತುಕತೆಗಳು ಕೂಡ ನಡೆಯುತ್ತೆ. ಅಂದ್ರೆ ಧರ್ಮಕ್ಕೆ ಸಂಬಂಧಿಸಿದಂತಹ ಒಂದಷ್ಟು ಮಾತುಕತೆ ನಡೆದಂತಹ ಅಂದ್ರೆ ವಾಗ್ವಾದ ನಡೆದಂತಹ ಸಂದರ್ಭದಲ್ಲಿ ಒಬ್ಬನಿಗೆ, ಅದರಲ್ಲಿ ಮುರಳಿ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನನ್ನ ಕೊಲ್ಲುವಂತಹ ಉದ್ದೇಶದಿಂದಾಗಿಯೇ ಹಲ್ಲೆಯನ್ನ ಮಾಡ್ತಾರೆ. ಅಂದ್ರೆ ಶಾರ್ಪ್ ವೆಪನ್ ನಿಂದ ಒಂದು ಹಲ್ಲೆಯನ್ನ ಮಾಡ್ತಾರೆ. ನಂತರ ಆ ಹಲ್ಲೆ ಮಾಡಿದಂತಹ ವ್ಯಕ್ತಿಯನ್ನ ಆಸ್ಪತ್ರೆಗೆ ದಾಖಲು ಮಾಡದೆ ಇಲ್ಲಿಯೇ ಒಂದು ಪ್ರತಿಭಟನೆ ಮಾಡುವಂತಹ ಮುಖಾಂತರ ಹಿಂದೂ ಸಂಘಟನೆ ಏನಿದೆ ಅಲ್ಲಿ ಒಂದು ಇದನ್ನ ಮಾಡುತ್ತೆ, ಅಂದ್ರೆ ಪ್ರತಿಭಟನೆಯನ್ನ ಮಾಡುತ್ತೆ. ಹೀಗಾಗಿ ಈ ರೀತಿಯಾದಂತಹ ಒಂದಷ್ಟು ಜಟಾಪಟಿಯಿಂದಾಗಿ ಸ್ವಲ್ಪ ಮಟ್ಟಿಗೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಿತ್ತು. ತಕ್ಷಣ ಆಗಮಿಸಿದಂತಹ ಪೊಲೀಸರು ಇಬ್ಬರನ್ನು ಕೂಡ ಅಂದ್ರೆ 2 ವ್ಯಕ್ತಿಗಳಲ್ಲಿ ಯಾರ್ಯಾರೋ ಇದ್ದಾರೆ ಒಂದಷ್ಟು ಜನರನ್ನು ಸೆಕ್ಯೂರ್ ಮಾಡಿ ನಂತರ ಘಟನೆಯಲ್ಲಿ ಯಾರ್ಯಾರಿದ್ರು ಅದೆಲ್ಲದರ ಮೊಬೈಲ್ ಫುಟೇಜ್ಗಳನ್ನ ಕಲೆ ಹಾಕಿ ಯಾರು ಅಕ್ಯೂಸ್ಗಳಿದ್ದಾರೆ, ಯಾರು ಈ ರೀತಿಯಾದಂತಹ ನ್ಯೂಸೆನ್ಸ್ ಗಳನ್ನ ಮಾಡಿದ್ದಾರೆ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇದರಲ್ಲಿ ಇಬ್ಬರು
ಜುವೆನಲ್ ಕೂಡ ಇದ್ದಾರೆ, ಅಂದ್ರೆ ಬಾಲ ಅಪರಾಧಿಗಳು ಕೂಡ ಇದರಲ್ಲಿ ಇರುವಂತಹ ಕಾರಣದಿಂದಾಗಿ ಅವರನ್ನು ಕೂಡ ನ್ಯಾಯಮಂಡಳಿ ಏನಿದೆ ಅದರ ಮುಂದೆ ಹಾಜರುಪಡಿಸಿ ಅವರ ವಶಕ್ಕೆ ಪೊಲೀಸರು ಈಗಾಗಲೇ ನೀಡಿರುವಂತದ್ದು. ಸದ್ಯದ ಮಟ್ಟಿಗೆ ಇಷ್ಟು, ಅಂದ್ರೆ ಬೇಸಿಕ್ ಆಗಿ ಈ ಒಂದು ವಿಚಾರಗಳೇನಿದೆ ಈ ವಿಚಾರಗಳು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ನಿಜಕ್ಕೂ ಕೂಡ ಇನ್ ಡೆಪ್ತ್ ಒಂದು ತನಿಖೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳು ಹೊರಗಡೆ ಬರುವಂತಹ ಸಾಧ್ಯತೆ ಇದೆ. ಇಲ್ಲಿ ದ್ವೇಷಕ್ಕಾಗಿ, ಅಂದ್ರೆ ಹಳೆ ದ್ವೇಷಕ್ಕಾಗಿ ಏನಾದರೂ ಕಿರಿಕುಗಳು ನಡೆದಿದೆಯಾ ಅನ್ನುವಂತ ಆಂಗಲ್ ನಲ್ಲಿಯೂ ಕೂಡ ಈಗಾಗಲೇ ತನಿಖೆಯನ್ನು ನಡೆಸಬೇಕಾಗುತ್ತೆ, ಅಥವಾ ಕೋಮು ಸೌಹಾರ್ದತೆಯನ್ನ ಧಕ್ಕೆ ತರೋದಕ್ಕೆ ಉದ್ದೇಶದಿಂದಾಗಿಯೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ನಡೆಸಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿದೆ. ಈಗ ಸದ್ಯದ ಮಟ್ಟಿಗೆ ಮೇಲ್ನೋಟಕ್ಕೆ ಅವರನ್ನ ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿ ಬಾವುಟ ವಿಚಾರವಾಗಿ, ಧರ್ಮದ ವಿಚಾರವಾಗಿ ಈ ರೀತಿಯಾದಂತಹ ಒಂದು ಕೃತ್ಯ, ಅಂದ್ರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ನ್ಯೂಸೆನ್ಸ್ ಆಗಿದೆ ಅನ್ನುವಂಥದ್ದು ಈಗ ಬೇಸಿಕ್ ಇನ್ವೆಸ್ಟಿಗೇಷನ್ ಗೊತ್ತಾಗ್ತಾ ಇದೆ. ಈಗ ಬಸವನಗುಡಿ ಪೊಲೀಸರು 3 ಎಫ್ಐಆರ್ಗಳನ್ನು ದಾಖಲು ಮಾಡಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಒಬ್ಬರು ಸಂಚಾರಿ ಪೊಲೀಸರು ಕೂಡ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿರುವಂತದ್ದು. ಎರಡೂ ಕಡೆಯ ವ್ಯಕ್ತಿಗಳನ್ನ ಈಗಾಗಲೇ ಬಸವನಗುಡಿ ಪೊಲೀಸರು ಪ್ರತ್ಯೇಕವಾಗಿ ವಿಚಾರಣೆ ನಡೆಸುವಂತಹ ಮುಖಾಂತರ ಈ ಒಂದು ಘಟನೆಗೆ ಎಕ್ಸಾಕ್ಟ್ ಆಗಿ ಆಗಿದ್ದೇನು ಅನ್ನುವಂಥದ್ದು ಈಗ ನೋಡಬೇಕಾಗುತ್ತೆ. ಅದೇ ರೀತಿಯಾಗಿ ಸ್ಥಳದಲ್ಲಿ 3 ಕೆಎಸ್ಆರ್ಪಿಗಳನ್ನ ನಿಯೋಜನೆ ಮಾಡಲಾಗಿದೆ. ಚೀತಾ ಬೀಟ್ ಮತ್ತೆ ಹೊಯ್ಸಳ ಬೀಟ್ನಿಂದ ಇಡೀ ಏರಿಯಾಗಳೆಲ್ಲ ರಾತ್ರಿ ಇಡೀ ಒಂದು ಗಸ್ತನ್ನು ತಿರುಗುವಂತಹ ಮುಖಾಂತರ ಈ ರೀತಿಯ ನಂತರ, ಅಂದ್ರೆ ಗುಂಪು ಸೇರದ ರೀತಿಯಲ್ಲಿ ಮತ್ತೆ ಯಾರು ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಕೈಗೊಳ್ಳಬೇಡಿ, ಮತ್ತೆ ಪ್ರಚೋದನಕಾರಿ ಸಂದೇಶಗಳನ್ನ, ಪ್ರಚೋದನಕಾರಿ ಸುದ್ದಿಗಳನ್ನ ನಂಬೇಡಿ ಅಂತ ಹೇಳಿ ಅವರಿಗೆ ಒಂದು ಮನವರಿಕೆ ಮಾಡುವಂತಹ ಕೆಲಸಗಳನ್ನು ಕೂಡ ಈಗಾಗಲೇ ಬಸವನಗುಡಿ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ನಿನ್ನೆ ಸ್ಥಳಕ್ಕೆ ಡಿಸಿಪಿ ಕೂಡ ಬಂದಿದ್ರು, ಜಾಯಿಂಟ್ ಸಿಪಿ ಅವರು ಕೂಡ ಬಂದಿದ್ರು. ನಂತರ ಇದರ ಪ್ರಕರಣದ ಒಂದು ತೀವ್ರತೆಯನ್ನ ಇದು ಮಾಡಿ ನಂತರ ಬಸವನಗುಡಿ ಪೊಲೀಸರ ಜೊತೆ ಚರ್ಚೆಯನ್ನ ಮಾಡಿ ಯಾವ ಸೆಕ್ಷನ್ಗಳನ್ನು ಹಾಕಬೇಕು ಮತ್ತು ಯಾರು ಈ ರೀತಿಯಾದಂತಹ ಒಂದು ಕಿರಿಕನ್ನು ಮಾಡಿದ್ದಾರೆ ಮತ್ತು ಎಲ್ಲಿ ಹಲ್ಲೆ ಮಾಡಿದಂತಹ ವ್ಯಕ್ತಿಗಳು ಅದೆಲ್ಲದರ ಒಂದು ಮಾಹಿತಿಯನ್ನು ಕಲೆ ಹಾಕಿ ಸೆಕ್ಷನ್ಗಳನ್ನು ಅಳವಡಿಕೆ ಮಾಡಿ ಅವರನ್ನು ಬಂಧನ ಮಾಡುವಂತಹ ಪ್ರಕ್ರಿಯೆಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸದ್ಯ ಈ ಒಂದು 2 ಗುಂಪುಗಳ, ಅಂದ್ರೆ 2 ಧರ್ಮದ ನಡುವೆ ನಡೆದಂತಹ ಒಂದು ಈ ಒಂದು ಕಿರಿಕಿನಲ್ಲಿ ಈಗ ಸದ್ಯದ ಮಟ್ಟಿಗೆ 7 ಜನ ಬಂಧನ ಆಗಿದೆ. ಇನ್ನು 2ರನ್ನ ಈಗಾಗಲೇ ನ್ಯಾಯಮಂಡಳಿಗೆ ಸರೆಂಡರ್ ಮಾಡಲಾಗಿದೆ, ಹಾಜರುಪಡಿಸಲಾಗಿದೆ. ಈಗ ವಿಚಾರಣೆ ಮುಂದುವರೆದಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.